ಹಲೋ ಎಲ್ರಿಗೂ ನಮಸ್ಕಾರ. ಲಿಟ್ರಲಿ 6 ವರ್ಷ ಆದಮೇಲೆ ನಮ್ಮ ಅಜ್ಜಿ ಮತ್ತೆ ನನ್ನ ಕಸಿನ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವರೆಲ್ಲ ನನ್ನ ಅಪ್ಪ ಸೈಡ್ ಫ್ಯಾಮಿಲಿ ಮೆಂಬರ್ಸ್. ಸೊ ಫಸ್ಟ್ ಮೆಜೆಸ್ಟಿಕ್ ಹೋಗಿ ಪಿಣ್ಯ ಬಸ್ ತೊಗೊಂಡು ಮತ್ತೆ ಅಲ್ಲಿಂದ ಆಟೋನ ತೊಗೊಂಡು ಲೊಕೇಶನ್ನ ರೀಚ್ ಆಗಿದ್ದಾಯಿತು. ನನ್ನ ಕಸಿನ್ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದು ನನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗೋಕ್ಕೆ. ನಮ್ಮ ಅಜ್ಜಿ ಅಂತೂ ತುಂಬ ದಿನಗಳಿಂದ ನಾನು ನೋಡಬೇಕು ಅಂತ ಕರಿತಾನೆ ಇದ್ರು. ಫೈನಲಿ ಅವ್ರನ್ನ ಮೀಟ್ ಆಗಿದ್ದಾಯಿತು. ಅವರು ತುಂಬ ಖುಷಿ ಆಗೋದ್ರು. ಇವರು ನಮ್ಮ ಅಪ್ಪನ ಫಸ್ಟ್ನೇ ಅಕ್ಕ ಜಯತ್ತೆ ಅಂತ ಹೇಳ್ಬಿಟ್ಟು ಹೋದ ತಕ್ಷಣ ಒಳ್ಳೆ ಊಟ ಹಾಕ್ಕೊಟ್ರು, ಹಾಗೆ ನಿಂಬೆ ಜ್ಯೂಸ್ ಎಲ್ಲ ಮಾಡಿಕೊಟ್ರು. ಕುಡಿದು ತಿಂದು ಮಲಗಿದ್ದಾಯಿತು ಸ್ವಲ್ಪ ಹೊತ್ತು. ಆ್ಯಂಡ್ ದೆನ್ ನನ್ನ ಕಸಿನ್ಸ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಇವ್ರು ನಮ್ಮ ಉಷಕ್ಕ, ನಮ್ಮ ಸೋನು ನಮಗೆ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಲು, ಪಾಪ್ಕಾರ್ನು. ಆ್ಯಂಡ್ ನಮ್ಮ ಮತ್ತೆ ಸಕ್ಕತ್ತಾಗಿ ಅಡುಗೆ ಮಾಡಿದ್ರು. ತುಂಬ ದಿನ ಆಗಿತ್ತು ಮುದ್ದೆ ಎಲ್ಲ ಊಟ ಮಾಡಿ ಆ್ಯಂಡ್ ನಿದ್ದೆ ಎಲ್ಲ ಮಾಡಿ ಮುಗಿಸಿದಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಅಪ್ಪನ ಕೊನೆಯ ತಂಗಿ ಮನೆಗೆ ಹೋಗಿದ್ದಾಯಿತು. ಸವಿತತ್ತೆ ಸಕ್ಕತ್ತಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ರು. ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಇವರೆಲ್ಲ ನನ್ನ ಕಸಿನ್ಸ್. ಆ್ಯಕ್ಚುಲಿ ಇವನ್ನೆಲ್ಲ ನಾನು ಯಾವುದೇ ಈವೆಂಟಲ್ಲಿ ಸರಿಯಾಗಿ ಮೀಟೇ ಆಗಲಿಲ್ಲ ಇತ್ತೀಚೆಗೆ. 6 ವರ್ಷ ಆದಮೇಲೆ ಮತ್ತೆ ಅವನ್ನೆಲ್ಲ ನೋಡ್ತಿರೋದು ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಿ ಮಾಡಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿ ವಿ ಎಲ್ಲ ನೋಡಿ ಚಿಲ್ ಮಾಡ್ತಿದ್ದೆ. ಇವು ನಮ್ಮ ಸವಿತತ್ತೆ ಮಗಳು, ಮೊಮ್ಮಗು ಕೂಡ ನಮ್ಮ ಸವಿತತ್ತೆಗೆ ಆಲ್ರೆಡಿ ಇದ್ದಾರೆ. ಹಂಗೆ ಹೇಳಿದ್ರೆ ನಿಜವಾಗ್ಲೂ ನನ್ನ ಪಕ್ಕ ವೀಡಿಯೋ ನೋಡಿ ಬೈದಾರೆ ಅಂತ ನನಗೆ ಗೊತ್ತು. ಆ್ಯಂಡ್ ಫಿಶ್ ಎಲ್ಲ ತರಿಸಿದ್ರು. ಆ್ಯಂಡ್ ಊಟಕ್ಕೆ ಒಂದು ಕೋಕೋನಟ್ ರೈಸ್ ಮತ್ತು ಚಿಕನ್ ಎಲ್ಲರ ಜೊತೆ ಕೂತು ಊಟ ಎಲ್ಲ ಮಾಡಿ ಸಿಕ್ಕಾಬಟ್ಟೆ ಫನ್ ಮಾಡಿದಾಯಿತು. 2 ಡೇಸ್ ಅಂತೂ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು. ಅಲ್ಲಿಂದ ಹೊರಟು ಬಂದಿದ್ದಾಯಿತು. ದಟ್ಸ್ ಇಟ್ ಫಾರ್ ದ ಡೇ. ಫುಲ್ ಲೆಂತಿ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ವೆಯ್ಟ್ ಮಾಡಿ ಆ್ಯಂಡ್ ಚೆಕ್ಔಟ್ ಮಾಡಿ.